ನಮಸ್ಕಾರ ಪ್ರಿಯ ವೀಕ್ಷಕರೇ. ಸತ್ಯವೇದದ ಮಹಿಳೆಯರ ಬಗ್ಗೆ, ಸತ್ಯವೇದದಲ್ಲಿ ಸಾಕಷ್ಟು ದೊಡ್ಡ ಮಹತ್ವವನ್ನು ನೀಡಿರ್ತಕ್ಕಂಥ ಮಹಿಳೆಯರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಿದ್ದೇವೆ. ಬನ್ನಿ, ನಮ್ಮ ದೂರದರ್ಶನ ಕೇಂದ್ರ ಹೋಪ್ ಟಿವಿ ಸ್ಟುಡಿಯೋನಲ್ಲಿ ಬಂದಿರತಕ್ಕಂಥ ಅತಿಥಿಗಳನ್ನ ನಾವು ಸ್ವಾಗತ ಮಾಡೋಣ. ನಮಸ್ಕಾರ ಶ್ರೀಮತಿ ಈಶ್ವರಿ ಅವರೇ. ನಮಸ್ಕಾರ ಶ್ರೀಮತಿ ನಳಿನಾಕ್ಷಿ ಅವರೇ. ತುಂಬಾ ಸಂತೋಷ ನೀವು ನಮ್ಮ ದೂರದರ್ಶನ ಕೇಂದ್ರಕ್ಕೆ ಬಂದಿರುವುದು. ಈಗ ನಾವು ಸಾಕಷ್ಟು ಮಹಿಳೆಯರ ಬಗ್ಗೆ, ಬೆಟ್ಟದ ಬಗ್ಗೆ, ಅರಸರ ಬಗ್ಗೆ, ರಾಜರ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ ನಮ್ಮ ದೂರದರ್ಶನ ಕೇಂದ್ರದಲ್ಲಿ. ಇವತ್ತು ನಾವು ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಮಹಿಳೆ ರೆಬೆಕ್ಕಳ ಬಗ್ಗೆ ನಾವು ಕಲಿತಾ ಇದ್ದೀವಿ. ಈಗ ನಾವು ರೆಬೆಕ್ಕಳಿಗೆ ಹೋಗುವ ಮುನ್ನ, ಈಗ ರೆಬೆಕಾ ಎಂಬತಕ್ಕಂಥದ್ದು ಸ್ವಲ್ಪ ಪ್ರಸಿದ್ಧಿಯಾಗಿರ್ತಕ್ಕಂಥ ಹೆಸರು. ಸೊ ರೆಬೆಕ್ಕಳ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ. ರೆಬೆಕ್ಕಾ ಅಂತ ಹೇಳುವಾಗ ಅದರ ಅರ್ಥ ಬಂದು ಮೂಗುದಾರ ಅಂತ. ಮೂಗುದಾರ, ಈಗ ಹಸುಗೆ ಹಾಕಿ ಅದರಲ್ಲಿ ಎಳಿತಾರಲ್ಲ ಮೂಗುದಾರ. ಓಕೆ, ಹೇಳಿ. ಆಕೆ ಬಂದು ಇಸಾಕನ ಪತ್ನಿಯಾಗಿ ಇರ್ತಾಳೆ. ಆಕೆ ಬಂದು 20 ವರ್ಷಗಳವರೆಗೂ ಅವಳಿಗೂ ಸಹ ಮಕ್ಕಳಾಗೋದಿಲ್ಲ ಅಂತ ನೋಡ್ತೀವಿ. ಸೊ ಈಗ ರೆಬೆಕ್ಕಳು ಎಂಬತಕ್ಕಂಥ ಒಂದು ಹೆಸರನ್ನು ನೋಡಿದಾಗ ಮೂಗುದಾರ, ಅವಳ ಹೆಸರು ಮೂಗುದಾರಕ್ಕೆ ಹೋಗ್ತದೆ. ಈಗ ಮೂಗುದಾರ ಅಂತ ನಾವು ಆ ಹಸುಗೆ ಯಾಕೆ ನಾವು ಮೂಗುದಾರ ಹಾಕೋದು ನಳಿನಾಕ್ಷಿ ಅವರೇ? ಅದನ್ನೇ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗಿದೆ. ಹಾಗೆ ಹರಿಬಿಟ್ರೆ, ಇವಾಗ ಒಂದು ಪ್ರಾಣಿ, ಇವಾಗ ಹಸುಗೆ ಎಮ್ಮೆಗಳಿಗೆ ನಾವು ದಾರವನ್ನು ಹಾಕ್ತೀವಿ, ಅದು ಹಾಕಲಿಲ್ಲ ಅಂತ ಹೇಳಿದ್ರೆ ಇಷ್ಟ ಬಂದಾಗ ಅದು ಬೇರೆ ಕಡೆ ಎಲ್ಲ ಓಡ್ಬೋದು. ಒಂದು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ, ಈ ಕಡೆ ಬಾ, ಆ ಕಡೆ ಹೋಗು, ಇಲ್ಲೇ ಇರು, ಇಲ್ಲಿ ಕೂತ್ಕೊಳ್ಬೇಕು ಅನ್ನೋದನ್ನ ಒಂದು ಇಟ್ಕೊಳ್ಳಿಕ್ಕೋಸ್ಕರ ಅದನ್ನ ಮೂಗುದಾರವನ್ನಾಗಿ ಉಪಯೋಗಿಸ್ತಾರೆ. ಸೊ ಆ ಅರ್ಥಭರಿತ ಒಂದು ಹೆಸರಲ್ಲಿ ರೆಬೆಕ್ಕಳಿದ್ದಾಳ ಇಲ್ವಾ ಎಂಬತಕ್ಕಂಥ ಚರ್ಚೆನ ನಾವು ಮಾಡೋಣ. ಈಗ ರೆಬೆಕ್ಕಳು ಅಂತ ನೀವು ನಿಮ್ಮ ಮನಸ್ಸಿಗೆ ಆ ಹೆಸರು ಬಂದಾಗ ನಿಮ್ಮ ಮನಸ್ಸಿಗೆ ಮೊದಲನೇದಾಗಿ ತೋಚತಕ್ಕಂಥ ಒಂದು ವಿಷಯ ಯಾವುದು? ರೆಬೆಕ್ಕಳು ಅಂದ ತಕ್ಷಣ ಅವಳ ಒಂದು ಬಲಹೀನತೆಯ ನನಗೆ ಬೇಗ ತಟ್ಟನೆ ಜ್ಞಾಪಕ ಬರುವಂಥದ್ದಾಗಿದೆ ಪಾಸ್ಟ್ರೆ. ಯಾಕೆಂದರೆ ಲೋಕದಲ್ಲಿ ಒಬ್ಬ ತಾಯಿ ಒಂದು ತಾನೇ ಹಡೆದಂಥ ಮಕ್ಕಳ ಬಗ್ಗೆ ಒಂದು ತಾರತಮ್ಯವನ್ನು ಇಲ್ಲಿ ತೋರಿಸ್ತಾ ಇದ್ದಾಳೆ. ಒಂದು ಮಗುವನ್ನು ಇಷ್ಟಪಡ್ತಾಳೆ, ಒಂದು ಮಗುವನ್ನು ಇಷ್ಟಪಡದೆ ಹೋಗ್ತಾಳೆ. ಇಂಥ ತಾಯಿಂದರ ನೋಡುವಾಗ ಬಹುಶಃ ರೆಬೆಕ್ಕಳ ಥರದ ಒಂದು ಆಲೋಚನೆ ಉಳ್ಳ ಅಂತ ಒಬ್ಬ ತಾಯಿ ಅಂತ ಅನಿಸುತ್ತೆ. ಇಲ್ಲಿ ರೆಬೆಕ್ಕಾ ಅಂದ ತಕ್ಷಣ ತಟನೆ ನನಗೆ ಬರ್ತಕ್ಕಂಥದ್ದು ಅವಳ ಒಂದು ಬಲಹೀನತೆಯನ್ನು ನನಗೆ ಎದ್ದು ಕಾಣಿಸ್ತಕ್ಕಂಥ. ಈಗ ರೆಬೆಕ್ಕಳ ಒಂದು ಜೀವನವನ್ನು ತೆಗೆದುಕೊಂಡಾಗ ಆರಂಭದ ವೇಳೆಯಲ್ಲಿ ಅವಳ ಜೀವನದ ಸ್ವಲ್ಪ ಮಾಹಿತಿಯನ್ನು ನೀಡಿ. ಆಕೆ ಒಳ್ಳೆ ಸ್ವಭಾವದವಳು. ಮೂಗುದಾರ ಅಂತ ಹೇಳುವಾಗ ನನಗನ್ನಿಸ್ತದೆ ಅವಳು ಯಾವಾಗಲೂ ನೀರು ಓರ್ತಾ ಇದ್ಲು ಮನೆಗೆ ಅಂತ. ಕರೆ ಅವನು ಅಬ್ರಹಾಂ ಸೇವಕನ ಕಳಿಸುವಾಗ ಹೆಣ್ಣು ನೋಡ್ಕೊಬ್ಬ, ನನಗೆ ಸೊಸೆಯಾಗಿ ಬೇಕು ಅನ್ನುವಾಗ ಅವಳು ಸೇರ್ತಾ ಇದ್ದಿದ್ದು ನೋಡಿದ್ರೆ ನೀರು ಆತನಿಗೂ ಕೊಡ್ತಾನೆ, ಅಬ್ರಹಾಮನಿಗೂ ನೀರು ಕೊಡ್ತಾಳೆ, ಆಮೇಲೆ ಎಲ್ಲ ಒಂಟೆಗಳಿಗೂ ನೀರನ್ನು ಒದಗಿಸ್ತಾಳೆ. ಸೊ ಇದು ಸತ್ಕಾರ ಹೇಳಿ, ಸತ್ಕಾರದಲ್ಲಿ ಅದು ಒಂದು ಗುಣ, ಒಳ್ಳೆ ಗುಣ ಇತ್ತು ಅವಳಲ್ಲಿ. ಆಮೇಲೆ ಅವಳಿಗೆ ಮದುವೆ ಆಗ್ತದೆ ಅಂತ ನೋಡ್ತೇವೆ. ಸತ್ಯವೇದದಲ್ಲಿ ಆ ಅಬ್ರಹಾಮನು ಕಳಿಸ್ತಕ್ಕಂಥ ಒಂದು ಸೇವಕನ ಹೆಸರು ಬರ್ದಿಲ್ಲ, ಅದು ಎಲೇಜನ್ ಇರಬಹುದು ಅಂತ ಅದು ನಮ್ಮ ಒಂದು ಊಹೆ ಅಂತ ನಾವು ನೋಡ್ತೇವೆ. ಅಬ್ರಹಾಮನು ಒಂದು ವಿಚಿತ್ರವಾಗಿರ್ತಕ್ಕಂಥ ಕೋರಿಕೆಯನ್ನು ಕಳಿಸ್ತಾನೆ. ನೀನು ಹೋಗಿ ನನ್ನ ಮಗನಿಗೆ ಒಂದು ಹೆಂಡತಿಯನ್ನು, ನನಗೊಂದು ಸೊಸೆಯನ್ನು ಕಂಡು ಬಾ, ಅವಳು ನಿನಗೂ ಮತ್ತು ನಿನ್ನ ಒಂಟೆಗಳಿಗೂ ನೀರು ಹಾಕ್ತಕ್ಕಂಥ ಒಂದು ವಿಚಾರವನ್ನು ನೋಡ್ತೀವಿ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ. ಇಲ್ಲಿ ಅಬ್ರಹಾಮನ ಒಂದು ಆಸೆ ಏನಾಗಿತ್ತು ಅಂದರೆ, ಅವನು ತನ್ನ ಹುಟ್ಟೂರನ್ನು ಬಿಟ್ಟು, ದೇವರು ಬೇರೆ ಒಂದು ದೇಶಕ್ಕೆ ಹೋಗುವಂದ ತಕ್ಷಣ ಅವನು ಎಲ್ಲ ಬಂಧು ಬಾಂಧವರನ್ನ ಬಿಟ್ಟು ಅವನು ಮತ್ತೊಂದು ದೇವರು ಕರೆಸ್ಕೊಂಡಂಥ ಒಂದು ದೇಶದಲ್ಲಿ ವಾಸ ಮಾಡ್ತಾ ಇದ್ನು. ನಂತರ ಇಲ್ಲಿ ಏನಾಗ್ತಾ ಇದೆ, ಮಗನಿಗೋಸ್ಕರ, ಬಹುಶಃ ಇದು ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ, ನನ್ನ ಮಗನಿಗಾದರೂ ನನ್ನ ಒಂದು ಜನಾಂಗದಿಂದ, ನನ್ನ ಒಂದು ಹುಟ್ಟೂರಿನಿಂದ ನಾನು ಹೆಣ್ಣನ್ನು ತಗೊಳ್ಬೇಕು ಅನ್ನೋ ಆಸೆ ಇಲ್ಲಿ ಸಹಜವಾಗಿ ಇಲ್ಲಿ ಅಬ್ರಹಾಮನಿಗೆ ಬಂದಿರ್ಬೋದು. ಹಾಗಾಗಿ ತನ್ನ ಪ್ರಿಯ ಸೇವಕರನ್ನು ಕಳಿಸಿದ್ನು, ನೀನು ಹೋಗಪ್ಪ, ನೀನು ನನ್ನ ಊರಿನಲ್ಲೇ ನೀನು ಹೋಗ್ಬಿಟ್ಟು ನನ್ನ ಸಂಬಂಧದಲ್ಲೇ ನೀನು ನನ್ನ ಮಗನಿಗೆ ಒಂದು ಸುಂದರವಾಗಿರ್ತಕ್ಕಂಥ, ಅನುರೂಪಳಾಗಿರ್ತಕ್ಕಂಥ ಒಬ್ಬ ಹೆಂಡತಿಯನ್ನು ನೀನು ನೋಡ್ಕೊಂಡು ಬಾ ಅಂತ. ಇಲ್ಲಿ ಮತ್ತೊಂದು ವಿಷಯವನ್ನು ನಾವು ಗಮನಿಸ್ಬೋದು. ಇಲ್ಲಿ ಆತನ ಸೇವಕ ಆ ಹೆಣ್ಣನ್ನು ನೋಡಲಿಕ್ಕೆ ಅಬ್ರಹಾಮನ ಆ ಹುಟ್ಟೂರಿಗೆ ಆತ ಹೋಗುವಾಗ ಮೊದಲು ದೇವರನ್ನು ಬೇಡ್ಕೊಳ್ತಾನೆ, ಸ್ವಾಮಿ ನಾನಿವತ್ತು ಹೋಗ್ತಾ ಇದ್ದೀನಿ, ನನ್ನ ದಣಿಯ ಒಂದು ಆಸೆಯನ್ನು, ಬಯಕೆಯನ್ನು ಪೂರೈಸಲಿಕ್ಕೆ ನಾನಿವತ್ತು ಈ ಒಂದು ಕಾರ್ಯಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ಹೋಗಿ ನನಗೂ ಮತ್ತು ನನ್ನ ಒಂಟೆಗಳಿಗೂ ಕ್ಷಮಿಸ್ವಿ, ಅಲ್ಲಿ ಒಂದು ವಿಷಯಕ್ಕೆ ತಿರ್ಗಾ ಪುನಃ ಅಲ್ಲಿಗೆ ಬರೋಣ. ಈಗ ಅಬ್ರಹಾಮನು ನಂಬಿಕೆ ತಂದೆ ಅಂತ ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ, ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಒಂದು ವಿಷಯ. ಅವನ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಆಳು ಅಥವಾ ಕೆಲಸದವನು ಎಷ್ಟು ದೇವರ ಭಯಭಕ್ತಿಯಲ್ಲಿ
ಅವನು ಮಾಲೀಕನು ಹೇಳಿರ್ತಕ್ಕಂಥ ವಿಚಾರವನ್ನ ಅವನು ಕೈಗೊಂಡು ನಡೆಯುವಾಗ ಆ ಊರಿಗೆ ಹೋಗುವ ಮುನ್ನ ಒಂದು ಸಣ್ಣ ಪ್ರಾರ್ಥನೆಯನ್ನ ಮಾಡಿದ ನಂತರ, ಈಗ ಅಧಿಕಾರಿಗಳು ಅಧಿಕಾರದಲ್ಲಿ ಇರಬೇಕಾದ್ರೆ ಅವರ ಕೆಳಗೆ ಇರ್ತಕ್ಕಂಥವ್ರಿಗೆ ಯಾವ ರೀತಿಯಾದ ಉದಾಹರಣೆಯನ್ನ ಕೊಡಬೇಕು ಅಂತ ನಾವು ಅಬ್ರಾಮ್ ಮತ್ತು ಎಲೇಜರನ್ನ ನೋಡ್ತೀವಿ ಅಲ್ವೇ? ಆತನು ಬಹಳ ಅಂದರೆ ನಂಬಿಗಸ್ತನಾಗಿದ್ದನು ಅಂತ ನೋಡ್ತೀವಿ. ದೇವರ ಒಂದು ನಂಬಿಕೆ ಅವನಲ್ಲಿತ್ತು. ನನ್ನ ಮಾಸ್ಟರ್ ಅಥವಾ ಯಜಮಾನ ಏನು ಹೇಳ್ತಾನೆ ಅದನ್ನು ನಾನು ಮಾಡ್ತೇನೆ, ದೇವರಲ್ಲಿ ನಾನು ಭರವಸೆ ಇಡ್ತೀನಿ, ನಾನು ಹೋಗೋಕ್ಕೆ ಮೊದಲೇ ನಾನು ಒಂದು ಪ್ರಾರ್ಥನೆ ಮಾಡಿ ನನಗೆ ದೇವರು ಖಂಡಿತ ತೋರಿಸ್ತಾನೆ ಅಂತ ಒಂದು ನಂಬಿಕೆಯಿಂದ ಅವನು ಮುಂದೆ ಹೋಗ್ತಾನೆ. ಸೊ ಇದು ಒಂದು ಒಳ್ಳೆ ಗುಣವನ್ನು ಎತ್ತಿ ತೋರಿಸ್ತದೆ. ಸೊ ಮಾಲೀಕನ ಹೆಂಗಿದ್ನೋ ಅವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ಹಾಗೆ ಇದ್ದಾನೆ ಎಂಬತಕ್ಕಂಥ ವಿಚಾರವನ್ನ ಸುಂದರವಾಗಿರ್ತಕ್ಕಂಥ ವಿಚಾರ. ಈಗ ಮಾಲೀಕನು ಒಂದು ವೇಳೆ ದೇವರ ಭಯ ಭಕ್ತಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಅಂದ್ರೆ ನಾವು ಆಳಲ್ಲಿ ನಾವು ಅದನ್ನ ಎದುರು ನೋಡಕ್ಕೆ ಅಸಾಧ್ಯ ಅಂತ ನಾನು ಅನ್ಕೊಳ್ತೀವಿ. ಏನು ಪ್ರಾರ್ಥನೆ ಆಗಿತ್ತು? ಅದೇ ಪಾಸ್ಟೆ, ನಾನು ಹೋಗ್ತೀನಿ, ನನ್ನ ದಣಿಯ ಒಂದು ಇಚ್ಛೆಯನ್ನು ಪೂರೈಸಲಿಕ್ಕೆ ಹೋಗ್ತಾ ಇದ್ದೀನಿ, ಸ್ವಾಮಿ ನೀನು ನನಗೆ ದಾರಿಯನ್ನು ತೋರಿಸು ಅಂತ ಇಲ್ಲಿ ಕೇಳಿದ್ನು. ಇವಾಗ ನೀವು ಆಗಾಗಲೇ ನಮ್ಮ ಶ್ರೀಮತಿಯವರು ಹೇಳಿದರು, ಯತಃ ರಾಜ ತಥಾ ಪ್ರಜೆ. ಇವಾಗ ರಾಜ ಏನನ್ನ ಹೇಗಿರ್ತಾನೋ ಅದೇ ರೀತಿ ಪ್ರಜೆಗಳು ಸಹಜವಾಗಿ ಇಲ್ಲಿ ಬರ್ತಕ್ಕಂಥದ್ದು ಸಾಧ್ಯತೆ ಇದೆ. ಇಲ್ಲಿ ಅಬ್ರಹಾಮನು ನಂಬಿಗಸ್ತನಾಗಿದ್ದು, ಅಬ್ರಹಾಮನು ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ದೇವರನ್ನು ಹಾತ್ಕೊಂಡಿದ್ನು. ಅದೇ ಕ್ರಿಯೆಯನ್ನು ಇಲ್ಲಿ ಇವನು ಮಾಡಿದ್ನು. ಆತನ ಒಂದು ನಂಬಿಗಸ್ತ ಹಾಳು ಕೂಡ ಅದೇ ಮಾಡಿದ್ನು. ಪ್ರಾರ್ಥನೆಯ ಮೂಲಕ ಹೋದ್ನು. ಅವನು ಪ್ರಾರ್ಥನೆಯ ಒಂದು ವಿಜ್ಞಾಪನೆಯನ್ನು ಮಾಡಿದ್ನು. ಸ್ವಾಮಿ ಇವತ್ತು ನಾನು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಮತ್ತು ನನ್ನ ಒಂಟೆಗಳಿಗೆ ಮೊದಲು ಯಾರು ನೀರನ್ನು ಕೊಡ್ತಾರೋ ನಾನು ಅವರನ್ನೇ ನನ್ನ ದಣಿಯ ಒಂದು ಸೊಸೆಯಾಗಿ ನಾನು ಸ್ವೀಕಾರ ಮಾಡ್ಕೊಳ್ತೀನಿ, ನೀ ನನಗೆ ದಾರಿಯನ್ನು ತೋರಿಸ್ಬೇಕು ಅಂತ ಹೇಳಿ ಈ ದೇವರಲ್ಲಿ ಮೊಣಕಾಲೂರಿ ಪ್ರಾರ್ಥನೆಯನ್ನು ಮಾಡಿ ಹೊರಟನು. ಆದರೆ ಅಲ್ಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವನ ಆಸೆ ಈಡೇರ್ತು ಅನ್ನೋದನ್ನು ನಾವು ಮುಂದೆ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ರೆಬೆಕ್ಕಳ ವಿಚಾರವಾಗಿ ನಾವು ಮಾತಾಡೋಕ್ಕೆ ಇನ್ನೂ ಸಾಕಷ್ಟು ವಿಷಯಗಳಿವೆ. ಅವಳ ಮದುವೆ ವಿಚಾರವನ್ನು ಮಾತಾಡೋಣ, ಮತ್ತು ಅವಳು ಮಕ್ಕಳ ವಿಚಾರವಾಗಿ ಮಾತಾಡೋಣ, ಅವಳ ಬಂಜೆತನದ ವಿಚಾರವಾಗಿ ಮಾತಾಡೋಣ. ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಮತ್ತು ಈ ರೆಬೆಕ್ಕಳ ಜೀವನದಿಂದ ನಾವು ಈ ಲೋಕದ ಜನರು ಏನನ್ನು ಕಲಿತೀವಿ ಎಂಬತಕ್ಕಂಥ ವಿಚಾರ ಕೂಡ ನಾವು ಚರ್ಚೆ ಮಾಡಬೇಕಾಗಿದೆ. ಒಂದು ಸಣ್ಣ ವಿರಾಮಕ್ಕೆ ನಾವು ಹೋಗ್ತಾ ಇದ್ದೇವೆ. ಕೊನೆಯದಾಗಿ ಸಂಕ್ಷಿಪ್ತವಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ರೆಬೆಕ್ಕಳು ಅದು ಒಳ್ಳೆ ಸ್ವಭಾವವನ್ನು ನಾವು ಎತ್ತಿ ತೋರಿಸ್ತದೆ. ಮತ್ತು ಎಲೀಜರನ ನಂಬಿಕೆ, ದೇವರಲ್ಲಿ ನಂಬಿಕೆ. ಸೊ ದೇವರು ನಾವು ಈ ಮಾಡಿದಂಥ ನಮ್ಮ ಒಂದು ಮಕ್ಕಳಿಗೆ ಮದುವೆ ಮಾಡುವಾಗ ನಮ್ಮ ಜನರಲ್ಲಿ ನಾವು ಮಾಡಿದರೆ ಭಾಳ ಸಂತೋಷವಾಗಿರ್ತದೆ ಅಂತ ನಾನು. ತುಂಬ ಉತ್ತಮವಾಗಿರ್ತಕ್ಕಂಥ ವಿಷಯ. ಒಂದು ಸಣ್ಣ ವಿರಾಮಕ್ಕೆ ಹೋಗ್ತಾ ಇದ್ವಿ. ಪ್ರಿಯ ವೀಕ್ಷಕರೇ, ರೆಬೆಕ್ಕಳ ಒಂದು ಬಂದಿತನ, ಅವಳ ಮದುವೆ ಮತ್ತು ಅವಳ ಭವಿಷ್ಯದ ಬಗ್ಗೆ ನಾವು ಇನ್ನೂ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಒಂದು ಸಣ್ಣ ವಿರಾಮ ನೀವು ತಗೊಳ್ಳಿ, ನಾವು ತಗೊಳ್ತೀವಿ. ವಿರಾಮದ ನಂತರ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ರೆಬೆಕ್ಕಾ ಇವರ ವಿಚಾರವಾಗಿ ನಾವು ಮಾತಾಡ್ತಿದ್ದೀವಿ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಈಗ ರೆಬೆಕ್ಕಳ ವಿಚಾರವಾಗಿ ನಾವು ಹೆಸರು ಇನ್ನು ಇತರ ವಿಚಾರಗಳ ಬಗ್ಗೆ ನಮ್ಮ ಮೊದಲನೇ ಸೆಗ್ಮೆಂಟ್ ಅಲ್ಲಿ ನಾವು ಮಾತಾಡಿದ್ವಿ. ಈ ಎರಡನೇ ಸೆಗ್ಮೆಂಟ್ ಅಲ್ಲಿ ಅವರ ಮದುವೆ ವಿಚಾರವಾಗಿ ಈಗ ನಾವು ಎಲೇಜರ್ ಅಥವಾ ಅಬ್ರಹಾಮನ ಆಳು ಅವಳ ಬಂದು ನೋಡ್ತಾನೆ ಎಂಬತಕ್ಕಂಥ ವಿಚಾರದವರೆಗೂ ನಾವು ಮಾತಾಡಿದ್ವಿ. ಅದರಿಂದ ಮುಂದುವರಿಸಿ. ಮದುವೆ ಆದ ಮೇಲೆ ಅವಳು ಸಂತೋಷವಾಗಿರ್ತಾರೆ, ಆದರೆ ಮಕ್ಕಳು ಇರಲಿಲ್ಲ ಅಂತ ನೋಡ್ತೀವಿ. ಮಕ್ಕಳು 20 ವರ್ಷ ಆಕೆಗೆ ಮಕ್ಕಳಾಗೋದಿಲ್ಲ. ಏನಿದು ಅತ್ತೆ ರೀತಿಯಲ್ಲೇ, ಸಾರಾಳ ರೀತಿಯಲ್ಲೇ ಅವಳ ಒಂದು ಅನುಭವ ಸ್ವಲ್ಪ ಕಾಲ, ಅಷ್ಟು ದೀರ್ಘ ಅಲ್ಲ, ಸ್ವಲ್ಪ ಕಾಲ. ಅವಳಿಗೆ 20 ವರ್ಷ ಅಂದ್ರೂ ನಮ್ಮ ಒಂದು ಈ ಒಂದು ಇದರಲ್ಲಿ ಬಹಳ ಕಷ್ಟ ಅಂತ ನೋಡಿ, ಈ ಒಂದು ಯುಗದಲ್ಲಿ. ನಳಿನಾಕ್ಷಿ ಅವರೇ, 2 ತಲೆ ಇಲ್ಲಿ ನೋಡ್ತೀವಿ. ಅವ್ರ ಅತ್ತೆ ಕೂಡ ಇದೇ ರೀತಿಯಾದ ವಯಸ್ಸಾದ ಕಾಲದಲ್ಲಿ ಮಗುವನ್ನ ದೇವರು ಕೊಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ರೆಬೆಕ್ಕಳನ್ನ ನಾವು ತೆಗೆದುಕೊಂಡಾಗ 20 ವರ್ಷ ಅನ್ನೋದು ಇಂಗ್ಲಿಷಲ್ಲಿ 2 decades, 2 ಶತಮಾನ ಅಲ್ವಾ? ಇಫ್ ಐ ಆಮ್ ನಾಟ್ ಮಿಸ್ಟೇಕನ್, 2 ಶತಮಾನ ಅಂತ, 2 ದಶಕ, 2 ದಶಕ. ಓಕೆ, ಕ್ಷಮಿಸಿ, 2 ದಶಕ ಅಂತ ನಾವು ಹೇಳ್ತೀವಿ. 20 ವರ್ಷಗಳು ಮಕ್ಕಳಿಲ್ಲ, ಮಕ್ಕಳಾಯ್ತು. ಏನು ಮಕ್ಕಳು, ಏನು ಮಗು, ಗಂಡ ಹೆಣ್ಣ, ಸ್ವಲ್ಪ ಮಾಹಿತಿನ ನೀಡಿ. 20 ವರ್ಷದ ತನಕ ಅವಳು ಕೂಡ ಬಂಜೆತನದ ಒಂದು ನೋವನ್ನ ಅನುಭವಿಸ್ತಂತ ಒಂದು ಹೆಣ್ಣು ಆಗಿದ್ಲು. ಆಮೇಲೆ ಅಲ್ಲಿ ನೀವು ಹೇಳೋ ರೀತಿಯಲ್ಲಿ ಖಂಡಿತವಾಗ್ಲೂ ಸಾರಳು ಸಂತಾನ ವಿಷಯವಾಗಿ ಅವಳು ಹಿತವಚನಗಳು ಹೇಳಿರ್ತಾಳೆ. ಅವಳ ಅನುಭವದಲ್ಲಿ ಭಯಪಡಬೇಡಮ್ಮ, ಖಂಡಿತವಾಗ್ಲೂ ನಿನಗೂ ಮಗು ಆಗುತ್ತೆ, ದೇವರಲ್ಲಿ ಬೇಡ್ಕೋ, ನಾನು ಹಿಂಗೆ ಇದ್ದೆ ಅಲ್ವೇ ಹೇಳಿರ್ತಾಳೆ. ಖಂಡಿತವಾಗಿ ಹೇಳಿರ್ತಾಳೆ, ಧೈರ್ಯ ಪಡಿಸಿರ್ತಾಳೆ. 20 ವರ್ಷ ಕಾಯೋದು ಅನ್ನೋದು ಅವಳ ಒಂದು ತಾಳ್ಮೆಯ ಒಂದು ಗುಣವನ್ನು
ಮತ್ತು ದೇವರ ಮೇಲೆ ಭರವಸೆ ಇಡುವುದನ್ನು ಸಹ ನಾವಿಲ್ಲಿ ನೋಡ್ತೀವಿ. ಮುಂದುವರಿಸಿ. ಹೌದು ಪಾಸ್ಟ್ರೆ, ಇಲ್ಲಿ ಸಾರಳ ಅನುಭವದಿಂದ ಅವಳು ಏನನ್ನು ಅನುಭವಿಸಿದ್ಲೋ ಅದನ್ನು ಬಹುಶಃ ಸೊಸೆಗೆ ಅವಳು ಹೇಳಿರ್ತಾಳೆ ಅವಳು. ಏಕೆಂದರೆ ನಾನು ಕೂಡ ಇದೇ ಸಂಕಟವನ್ನು ಪಟ್ಟಿದ್ದೀನಿ, ಇದೇ ರೀತಿಯ ನಾನು ಅವಮಾನ ನಿಂದನೆಗಳನ್ನು ಮಾಡಿದ್ದೀನಿ, ಆದರೆ ಭಯ ಪಡೋದು ಬೇಡ, ದೇವ್ರ ಮೇಲೆ ನಾವು ಆತ್ಕೊಳ್ಳುವಾಗ ದೇವ್ರು ಕೊಡ್ತಾನೆ ಅಂತಕ್ಕಂಥ ಒಂದು ಸಾಂತ್ವನ ಅತ್ತೆ ಮೂಲಕ ರೆಬೆಕ್ಕಳು ಪಡ್ಕೊಂಡಿದ್ದಾಳೆ ಅಂತಲೇ ನಾನು ಹೇಳಬೇಕಾಗುತ್ತೆ. ಅದ್ರ ಪ್ರಕಾರವಾಗಿ ನಂತರ 20 ವರ್ಷದ ನಂತರ ಅವಳು ಗರ್ಭಿಣಿ ಆಗ್ತಾಳೆ. ಗರ್ಭಿಣಿ ಆಗುವಾಗ ಅವಳ ಹೊಟ್ಟೆಯಲ್ಲಿ 2 ಮಕ್ಕಳು ಇದೆ ಅಂತ ಹೇಳಿ ಮಗು ಹುಟ್ಟೋದಕ್ಕಿಂತ ಮುಂಚಿತವಾಗಿಯೇ ಈ ಪವಿತ್ರಾತ್ಮನ ಒಂದು ಮೂಲಕ ಅವಳಿಗೆ ಆ ಒಂದು ಅನುಭವವನ್ನು ದೇವರು ಇಲ್ಲಿ ತೋರಿಸೋದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲ, ಇಲ್ಲಿ ದೇವರಲ್ಲಿ ಕಾಯಿರಿ, ವೆಯ್ಟ್ ಅಪ್ ಆನ್ ದ ಲಾರ್ಡ್ ಅಂತ ಹೇಳ್ತದೆ. ದೇವರಲ್ಲಿ ಕಾಯ್ದವ್ರಿಗೆ ಫಲಿತಾಂಶ ತುಂಬ ಒಳ್ಳೆಯ ಫಲಿತಾಂಶ. ಒಂದಲ್ಲ ಎರಡಲ್ಲ 20 ವರ್ಷಗಳು ಕಾಯ್ದಂಥ ರೆಬೆಕ್ಕಳಿಗೆ ಅವಳಿ ಜವಳಿ ಮಕ್ಕಳು, ಅದು ಗಂಡು ಮಕ್ಕಳು. ಹೇಳಿ. ಅವಳಿ ಜವಳಿ ಆದಮೇಲೆ ಅಂದರೆ ಈಸಾವು ಮತ್ತು ಯಾಕೋಬ ಎಂಬ ಹೆಸರಿಟ್ಟು ಅವರು ಅವಳಿ ಜವಳಿ ಗಂಡು ಮಕ್ಕಳೊಡನೆ ಅವಳು ಭಾಳ ಸಂತೋಷ ಪಡ್ತಾಳೆ. ಆದರೆ ಆಕೆ ಒಂದು ಇದನ್ನು ಮಾಡ್ತಾಳೆ ಅಂದರೆ ಏನಂದರೆ ತಾರತಮ್ಯ ತೋರಿಸ್ತಾಳೆ. ಅಂದರೆ ಹೆಚ್ಚು ಪ್ರೀತಿ ಆ ಕಿರಿ ಮಗು ಯಾಕೋಬನ ಮೇಲೆ ಬಹಳಷ್ಟು ಪ್ರೀತಿ ಮಾಡೋದನ್ನು ನಾವು ನೋಡ್ತೀವಿ. ಸೊ ಅದು ತಂದೆ ತಾಯಿಗಳಲ್ಲಿ ಈ ಒಂದು ಕೆಲವೊಂದು ಸ್ವಭಾವ. ನಾವು ಆ ವಿಷಯಕ್ಕೆ ಬರೋಣ. ತುಂಬ ಗಂಭೀರವಾಗಿರ್ತಕ್ಕಂಥ ವಿಷಯ. ನಮ್ಮ ಮುಂದಿನ ಸೆಗ್ಮೆಂಟಲ್ಲಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಅದಕ್ಕೆ ಮುಂಚಿತವಾಗಿ 20 ವರ್ಷಗಳ ಕಾಲ ಮಕ್ಕಳೇ ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ರೆಬೆಕ್ಕಳಿಗೆ ದೇವರು ಒಂದಲ್ಲ ಎರಡು ಮಕ್ಕಳನ್ನು ಒಂದೇ ಸಮಯದಲ್ಲಿ ಕೊಡ್ತಕ್ಕಂಥದ್ದು ದೇವರ ರೆಬೆಕ್ಕಳಿಗೆ ತೋರಿಸ್ತಿರ್ತಕ್ಕಂಥ ಒಂದು ಪ್ರಾರ್ಥನೆಯ ಫಲವ ಅಥವಾ ದೇವರ ಯೋಜನೆನಾ? ಬಹುಶಃ ಇದು ದೇವರ ಯೋಜನೆಯೂ ಕೂಡ ಆಗಿರ್ಬೋದು ಪಾಸ್ಟ್ರೆ. ಏಕೆಂದರೆ ಪ್ರಾರ್ಥನೆ ಫಲ ಖಂಡಿತ ಹೌದು, ಪ್ರಾರ್ಥನೆ ಮೂಲಕ ಅವಳು ಪಡ್ಕೊಂಡಿದ್ದಾಳೆ. ಆದರೆ ಇಲ್ಲಿ ಕೊಟ್ಟಂಥ 2 ಮಕ್ಕಳು ಕೂಡ ಒಂದು ದೇವರ ಒಂದು ಫಲ ಆಗಿದೆ. ಇಲ್ಲಿ ಮುಂಚಿತವಾಗಿ ತಿಳಿಸಲ್ಪಟ್ಟಿತ್ತು. ನಾವು ರೋಮಾಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಹಿರಿಯನು ಕಿರಿಯನಿಗೆ ಸೇವೆ ಮಾಡ್ತಾ ಇದೆ ಅನ್ನೋದಕ್ಕೋಸ್ಕರ ಇದು ಮುಂಚಿತವಾಗಿ ಇಲ್ಲಿ ತಿಳಿಸಲ್ಪಟ್ಟಿತ್ತು ಅಂತ ಕೂಡ ಹೇಳ್ತೀವಿ. ಹಾಗಾಗಿ ಇದು ಒಂದು ಬಹುಶಃ ಇದು ಒಂದು ದೇವರ ಯೋಜನೆ ಕೂಡ ಆಗಿದೆ ಅಂತಲೇ ನಾನು ಅನ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ದೇವರ ಯೋಜನೆ ಅಂತಲೇ ಹೇಳ್ಬೇಕು. ಯಾಕಂದರೆ ಇದು ಒಂದು ಪ್ರವಾದನೆಯಲ್ಲೇ ಈಗಾಗಲೇ ಹಿರಿಯನು ಕಿರಿಯನಿಗೆ ಸೇವೆ ಮಾಡ್ತಾನೆ ಎಂಬತಕ್ಕಂಥ ಒಂದು ಪ್ರವಾದನೆಯ ಒಂದು ಸಂಕೇತವಾಗಿ ಈ 2 ಗಂಡು ಮಕ್ಕಳು ಹುಟ್ಟಿರ್ತಕ್ಕಂಥ ವಿಚಾರವನ್ನು ನಾವು ನೋಡ್ತೇವೆ. ಈಗ ರೆಬೆಕ್ಕಳ ಮತ್ತು ಐಸಕನ ವಿಚಾರವನ್ನು ನಾವು ತೆಗೆದುಕೊಂಡಾಗ ಅವರು ಅನುಭವಿಸಿರ್ತಕ್ಕಂಥ ಸಾಕ್ಷ್ಯ, ಈಗ ಇಸಾಕನು ಸಾಧಾರಣ ವ್ಯಕ್ತಿ ಅಲ್ಲ. ನಾವು ಈಗಾಗಲೇ ನೋಡಿದ್ದೇವೆ, ತಂದೆ ಜೊತೆ ಅವನು ಎಷ್ಟು ದೀನ ಸ್ವಭಾವದಿಂದ ಬೆಟ್ಟದ ಮೇಲೆ ಹೋಗಿ ಇನ್ನೇನು ಬಲಿಯಾಗಿ ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದನ್ನೆಲ್ಲ ನೋಡಿದ್ದೇವೆ. ಅಂಥದ್ರಲ್ಲಿ ರೆಬೆಕ್ಕಳು ಮತ್ತು ಇಸಾಕನಿಗೆ ಒಂದು ಸಾಕ್ಷಿ ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ದೇವರು ಅವ್ರಿಗೆ 2 ಅವಳಿ ಜವಳಿ ಮಕ್ಕಳನ್ನು ಕೊಡ್ತಾರೆ ಅಲ್ವೇ? ಅವಳಿ ಜವಳಿ ಮಕ್ಕಳನ್ನು ಕೊಟ್ಟು ಅವರನ್ನು ಸಂತೋಷ ಪಡಿಸ್ತಾರೆ. ಅವರು ಬಹಳಷ್ಟು ಸಂತೋಷದಿಂದ ಅವರಿಗೆ ಇಬ್ಬರು ಅವಳಿ ಜವಳಿಗೂ ಪ್ರೀತಿ ಮಾಡ್ತಾರೆ ಅಂತ ನೋಡ್ತೀವಿ. ಅವ್ರಿಗೆ ಹೆಚ್ಚಿನ ಪ್ರೀತಿ ತಾಯಿ ತೋರಿಸೋದು ಯಾಕೋಬನಿಗೆ ಅಂತ ನಾವು ನೋಡ್ತೀವಿ. ನಾನು ಎಲ್ಲೋ ಒಂದ್ಸರಿ ಓದಿದ್ದೇನೆ ಇಂಗ್ಲಿಷ್ನಲ್ಲಿ, ಗಾಡ್ ಹ್ಯಾಸ್ ನೋ ಗ್ರ್ಯಾಂಡ್ ಚಿಲ್ಡ್ರನ್. ಇಂಗ್ಲೀಷಲ್ಲಿ ನೋಡಿದ್ದೀನಿ, ದೇವರಿಗೆ ಮೊಮ್ಮಕ್ಕಳಿಲ್ಲ, ಎಲ್ಲರೂ ಮಕ್ಕಳೇ. ಆಫ್ರಿಕಾ ದೇಶದಲ್ಲಿರ್ತಕ್ಕಂಥವ್ರು ಮಕ್ಕಳೇ, ಭಾರತ ದೇಶದಲ್ಲಿರ್ತಕ್ಕಂಥವ್ರು ಮಕ್ಕಳೇ, ಶ್ರೀಲಂಕಾ ದೇಶದಲ್ಲಿರ್ತಕ್ಕಂಥವ್ರು ಮಕ್ಕಳೇ, ರಷ್ಯಾ ದೇಶದಲ್ಲಿರ್ತಕ್ಕಂಥವ್ರು ಮಕ್ಕಳೇ. ಯಾವ ರೀತಿಯಾದ ಭೇದವನ್ನು ದೇವರು ನೋಡೋದಿಲ್ಲ, ಎಲ್ಲರನ್ನೂ ಮಕ್ಕಳಾಗೆ ನೋಡ್ತಾರೆ ಎಂಬತಕ್ಕಂಥ ಒಬ್ಬ ಲೇಖಕ ಬರೆದಿದ್ದನ್ನು ನಾನು ಓದಿದ್ದೇನೆ. ಆದರೆ ನಮ್ಮ ಊರ ಕಡೆ ನಾವು ಹೇಳ್ತಕ್ಕಂಥ ಗಾದೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ. 2 ಮಕ್ಕಳು ಅವಳಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು. ಅದು ಹೆಂಗೆ ಈ ರೆಬೆಕ್ಕಳು ಒಂದು ಮಗುವನ್ನು ಇಷ್ಟಪಟ್ಟು ಒಂದು ಮಗುವನ್ನು ಇಷ್ಟಪಡದೇ ಇದ್ದಾಳೆ ಶ್ರೀಮತಿ ನಳಿನಾಕ್ಷಿ ಅವರೇ? ಬಹುಶಃ ಇದು ಒಬ್ಬ ಮನುಷ್ಯನ ಬಲಹೀನತೆ ಅಂತಲೇ ಹೇಳಬೇಕಾಗತ್ತೆ ಪಾಸ್ಟರ್ ಇದು. ಯಾಕೆ ಅಂತಂದರೆ ಇಬ್ಬರು ಮಕ್ಕಳು ಕೂಡ ತಾನೇ ಗರ್ಭದಲ್ಲಿ ಹೊತ್ತು ಹೊಡೆದಿರ್ತಕ್ಕಂಥವಳು. ಮತ್ತು ನನಗೆ ಇನ್ನೊಂದು ವಿಚಾರ ನನಗೆ ಸೂಕ್ಷ್ಮವಾಗಿ ನನಗೆ ಆಲೋಚನೆ ಮಾಡುವಾಗ ನನಗನ್ಸೋ ಪ್ರಕಾರ ಇಲ್ಲಿ ಪ್ರವಾದನೆ ಇವಳಿಗೆ ಮೊದಲೇ ಆಗಿರೋದ್ರಿಂದ ಬಹುಶಃ ಆ ಥರ ಏನಾದರೂ ಮಾಡಿರಬಹುದೋ ಏನೋ ಅದೊಂದು ಪ್ರಶ್ನೆ ಉಳ್ಕೊಳ್ಳುತ್ತೆ ಅಷ್ಟೇನೆ. ಆದರೆ ಏನಾಗಿದೆ ಅಂತ ನಾವು ಅದನ್ನು ಸರಿಯಾದ ರೀತಿ ಕನ್ಕ್ಲೂಡ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಅದು ದೇವರ ಒಂದು ಉದ್ದೇಶ ಆಗಿತ್ತು, ದೇವ್ರ ಚಿತ್ತ ಆಗಿತ್ತು. ಹಾಗಾಗಿ ಅವಳು ಈ ಒಂದು ಬಲಹೀನತೆಗೆ ಸಿಕ್ಕಿಬಿದ್ದು ಅದರಂತೆ ಅವಳು ನಡೆಸ್ಕೊಂಡ್ಲು ಅಂತ ನೋಡ್ಬೋದಾಗಿದೆ. ಶ್ರೀಮತಿ ಪೀಟರ್ ಅವರೇ, ನಿಮಗೆ 2 ಮಕ್ಕಳು,
ಒಂದು ಗಂಡು ಒಂದು ಹೆಣ್ಣು ನಮ್ಗೆ ಗೊತ್ತಿರೋ ಹಾಗೆ. ನೀವು ಯಾರಾದ್ರೂ ಗಂಡು ಮಗನ್ನ ಜಾಸ್ತಿ ಪ್ರೀತಿ ಮಾಡ್ತೀರಾ, ಇಲ್ಲ ಹೆಣ್ಣು ಮಕ್ಕಳನ್ನ ಏನಾದ್ರು ಹೆಣ್ಣು ಮಗುನ ಜಾಸ್ತಿ ಪ್ರೀತಿ ಮಾಡ್ತೀರಾ ನಿಮ್ಮ ಸ್ವಂತ ಜೀವನದಲ್ಲಿ? ನಿಮ್ಗೆ ಏನಾದ್ರು ಯಾವಾಗಾದ್ರೂ ಅನ್ಸಿದ್ಯಾ ಆ ತರ? ಇಲ್ಲ, ಅನೇಕರು ಹೇಳ್ತಾರೆ ಈ ತರ ತಂದೆ ಮಗು, ಇದು ತಂದೆಯ ಮಗು, ಇದು ತಾಯಿ ಮಗು ಮಗನು ಅಂತ. ಸರ್, ನಮ್ಮ ಕುಟುಂಬಗಳಲ್ಲಿ, ನನ್ನ ಕುಟುಂಬದಲ್ಲಿ ಸಮವಾಗಿ ನೋಡಬೇಕು. ನನಗೆ ಗಂಡು ಮಗು ಆಯಿತು ಮೊದಲನೇದಾಗಿ. ಹೆಣ್ಣು ಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ದೇವರು ನನಗೆ ಹೆಣ್ಣು ಮಗು ಕೊಟ್ಟು, ಆದರೆ ನನಗೊಂದು ಗಂಡು ಹೆಣ್ಣು, ಅದರಿಂದ ಇಬ್ಬರಿಗೂ ಸಮವಾಗಿ ನೋಡಬೇಕು ಅಂತಾನೆ. ಇಲ್ಲ, ನೀವಿನ್ನೂ ನನ್ನ ಪ್ರಶ್ನೆಗೆ ಉತ್ತರವನ್ನೇ ನೀಡಲಿಲ್ಲ. ಆ ಉತ್ತರವನ್ನ ನೀವು ಬರೋ ಸೆಗ್ಮೆಂಟ್ ಅಲ್ಲಿ ನನಗೆ ನೀವು ಕೊಡ್ಲೇಬೇಕು. ನಾನು ನಿಮ್ಮನ್ನು ಕೇಳಕ್ಕೆ ಹೋಗ್ತಾ ಇದ್ದೀನಿ, ಯಾಕೆಂದ್ರೆ ಇದು ತುಂಬಾ ಗಂಭೀರವಾಗಿರ್ತಕ್ಕಂಥ ವಿಷಯ, ಎಲ್ಲರ ಮನೆಗಳಲ್ಲಿ ನಡೀತಕ್ಕಂಥ ಒಂದು ದುಃಖಕರವಾಗಿರ್ತಕ್ಕಂಥ ಸಂದೇಶ. ಒಂದು ಸಣ್ಣ ವಿರಾಮಕ್ಕೆ ಹೋಗೋಣ. ಸಣ್ಣ ವಿರಾಮದ ನಂತರ ತಂದೆ ತಾಯಿ ಮಕ್ಕಳು ಅವರ ನಡುವೆ ನಡೀತಕ್ಕಂಥ ಈ ಒಂದು ತಪ್ಪಾದ ಒಂದು ವಿಷಯವನ್ನ ನಾವು ಇನ್ನೂ ಚರ್ಚೆ ಮಾಡಕ್ ಹೋಗ್ತಾ ಇದ್ದೀವಿ. ಈ ಮಗನು ದೊಡ್ಡವನು, ಅವಳು ಚಿಕ್ಕವಳು ಎಂಬತಕ್ಕಂಥ ಭೇದ ಬೇಡ. ಅದು ಏನು ಅಂತ ವಿರಾಮದ ನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ವಿರಾಮಕ್ಕೆ ಹೋಗುವ ಮುನ್ನ ತಂದೆ ತಾಯಿಂದಿರು ಮಾಡ್ತಕ್ಕಂಥ ಒಂದು ತಪ್ಪಾದ ವಿಷಯ, ಗಂಡು ಮಗನನ್ನ ಇಷ್ಟಪಡೋದು, ಹೆಣ್ಣು ಮಗನನ್ನ ಇಷ್ಟಪಡದೇ ಇರತಕ್ಕಂಥದ್ದು, ಅದು ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ನಡೀತಾ ಇದೆ. ರೆಬೆಕ್ಕಳ ಜೀವನದ ಮೂಲಕ ನಾವು ಏನು ಮಾಹಿತಿಯನ್ನು ಪಡಿತಾ ಇದ್ದೀವಿ ಅಂತ ಬನ್ನಿ ನಮ್ಮ ಚರ್ಚೆಗೆ ಮುಂದುವರಿಸೋಣ. ಶ್ರೀಮತಿ ಈಶ್ವರಿ ಅವರೇ, ನಾವು ವಿರಾಮಕ್ಕೆ ಹೋಗುವ ಮುನ್ನ ನಾನು ನಿಮ್ಮನ್ನ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ನಿಮಗೆ ಗಂಡು ಮಗು ಇಷ್ಟನಾ, ನಿಮ್ಮ ಹೆಣ್ಣು ಮಗು? ಈಗ 2 ಮಕ್ಕಳು ಯೌವನಸ್ಥದ ವಯಸ್ಸಿಗೆ ಬಂದ್ಬಿಟ್ಟಿದ್ದಾರೆ. ನಿಮಗೆ ಚಿಕ್ಕದ್ರಿಂದ ಗಂಡು ಮಗು ಇಷ್ಟನಾ, ಹೆಣ್ಣು ಮಗು ಇಷ್ಟನಾ? ನನಗೆ ಗಂಡು ಬೇಕಾಗಿದ್ದಾಗ ನನ್ನ ಗಂಡು ದೇವ್ರು ದಯಪಾಲಿಸಿದ್ರು. ಆಮೇಲೆ ನನಗೆ ಹೆಣ್ಣು ಬೇಕು ಅಂದಾಗ ದೇವರು ಅದನ್ನು ಕೊಟ್ಟರು. ನಾನು ಭೇದ ಭಾವ ಮಾಡೋದಿಲ್ಲ. ನನಗೆ ಇಬ್ರು ಕಣ್ಣುಗಳು ಇದ್ದಂಗೆ ನನಗೆ. ನಾವು ನಿಮ್ಮ ಮಾತನ್ನ ಖಂಡಿತವಾಗ್ಲೂ ನಂಬ್ತೀವಿ. ಈಗ ಎಷ್ಟೋ ಜನರು ಈ ವಿಷಯದಲ್ಲಿ ನಿಜವನ್ನ ಹೇಳೋದಿಲ್ಲ. ಎಷ್ಟೋ ತಂದೆ ತಾಯಂದಿರು ಎಲ್ರೂ ಈ ರೀತಿಯಾಗಿ ಡಿಪ್ಲೊಮ್ಯಾಟಿಕ್ ಅಂತ ಹೇಳ್ತಾರೆ. ಈಗ ಎಲ್ರಿಗೂ ಆ ಒಂದು ವಿಷಯಗಳಿದೆ. ಈಗ ನಮ್ಮ ಮನೆಗಳಲ್ಲೂ ನಾವು ನೋಡಿದಾಗ ಈಗ ಗಂಡು ಮಗುವನ್ನ ಹೆಚ್ಚಾಗಿ ಇಷ್ಟಪಡ್ತಾರೆ, ಹೆಣ್ಣು ಮಗುವನ್ನ. ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ಸಾಕಷ್ಟು ಜನವನ್ನ ಸಾಯಿಸ್ತಾ ಇದ್ದಾರೆ ಎಂಬತಕ್ಕಂಥ ವಿಚಾರ, ದುಃಖಕರವಾಗಿರ್ತಕ್ಕಂಥ ವಿಚಾರವನ್ನು ಕೂಡ ನಾವು ನೋಡಿದ್ದೇವೆ. ಆಯ್ತು, ನಾವು ಪುನಃ ನಮ್ಮ ರೆಬೆಕ್ಕಳ ಒಂದು ವಿಚಾರಕ್ಕೆ ಬರೋಣ. ಈಸಾ ಮತ್ತು ಯಾಕೋಬ ಬೆಳೆದ ನಂತರ ನಡೆದಿದ್ದಾದ್ರೂ ಏನು? ಇಲ್ಲಿ ಇಬ್ಬರು ಮಕ್ಕಳನ್ನ ನಾವು ನೋಡುವಾಗ, ಮೊದಲನೇ ಮಗನು ಒಂದು ಮೈ ಕೈಯಲ್ಲಿ ರೋಮವನ್ನು ಬೆಳ್ಕೊಂಡಂಥ ವ್ಯಕ್ತಿ, ಎರಡನೇ ಮಗ ಯಾಕೋಬನಾಗಿರ್ತಕ್ಕಂಥವನು ಒಂದು ನುಣ್ಣನೆಯ ಒಂದು ದೇಹವನ್ನು ಇಲ್ಲಿ ಪಡ್ಕೊಂಡಿದ್ನು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾಕೋಬನು ದೇವರಿಗೆ ಪ್ರೀತಿ ಆಗ್ತಾನೆ, ಏಸಾವನು ಅಡವಿಯಲ್ಲಿ ಕುರಿ ದನಗಳನ್ನು ಮೇಯಿಸ್ಕೊಂಡು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ. ಮತ್ತು ಇಲ್ಲಿ ತಂದೆಗೆ ಮೆಚ್ಚುಗೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಯಾಕೆ ಅಂತಂದರೆ ಇಲ್ಲಿ ಏಸಾವನು ಯಾವಾಗಲೂ ತಾನು ತನ್ನ ಕುರಿ ಮಂದೆಯಿಂದ ಕುರಿಯನ್ನು ತೊಗೊಂಡು ಬರ್ತಾ ಇದ್ನು, ಅದನ್ನು ಕಡಿತಾ ಇದ್ನು, ಮಾಂಸವನ್ನು ಮಾಡಿ ಊಟವನ್ನು ಬಳಸ್ತಾ ಇದ್ನು. ಜೊತೆಗೆ ಕಾಡು ಮೃಗಗಳ ಬೇಟೆಯನ್ನು ಆಡ್ತಾ ಇದ್ನು. ಇಲ್ಲಿ ಬೇಟೆ ಆಡ್ತಕ್ಕಂಥದ್ದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಈ ಬೇಟೆಯಾಡ್ತಕ್ಕಂಥ ಬಂದ ಮೃಗಗಳಿಂದ ಅವನಿಗೆ ತಂದೆಗೆ ಅಂದರೆ ಈಸಾಕನಿಗೆ ಬಹಳ ರುಚಿ ಅನ್ನಿಸ್ತಾ ಇತ್ತು. ಹಾಗಾಗಿ ನನಗೆ ಒಳ್ಳೆ ಉತ್ತಮವಾದ ಊಟವನ್ನು ಕೊಡ್ತಾ ಇದಲ್ಲ ಅಂತೇಳಿ ಸಹಜವಾಗಿ ಬಹುಶಃ ತಂದೆಗೆ ಪ್ರೀತಿ ಬಂದಿರ್ಬೋದೋ ಏನೋ. ಒಂದು ಸುಂದರವಾಗಿರ್ತಕ್ಕಂಥ ವಿಷಯವನ್ನ ತಂದಿದ್ದೀರಾ. ರೆಬೆಕ್ಕಳು ಮಾತ್ರ ಆ ರೀತಿಯಾದ ಒಂದು ಭಾವನೆ ಉಳ್ಳ ಮಹಿಳೆ ಮಾತ್ರ ಅಲ್ಲ, ಈಸಾಕನು ತಂದೆ ಕೂಡ ಹಂಗೆ ಇದ್ದ. ತಂದೆ ಒಂದು ಮಗುನ ಇಷ್ಟಪಟ್ಟಿದ್ದ, ತಾಯಿ ಒಂದು ಮಗುವನ್ನ ಇಷ್ಟಪಟ್ಟಿದ್ದ, ಅಲ್ವೇ ಈಶ್ವರಿ? ತಂದೆ ಅಂದ್ರೆ ಹಿರಿಯ ಮಗನಿಗೆ ಈ ಚೊಚ್ಚಲುತನ ಒಂದು ಆಶೀರ್ವಾದವನ್ನ ಅವನು ಕೊಡಬೇಕಾದದ್ದು, ಅದು ಸತ್ಯವೇದ ಪ್ರಕಾರ ನಮ್ಗೆ ಗೊತ್ತಾಗ್ತದೆ. ಅಂದರೆ ಅವನು ಚೊಚ್ಚಲ ಮಗನನ್ನ ಇಷ್ಟಪಟ್ಟಿದ್ನು, ಕಿರಿಯನೂ ಸಹ ಇಷ್ಟಪಟ್ಟಿದ್ನು ಅಂತ ನಾನು ಅನಿಸ್ತೇನೆ. ಆದರೆ ಚೊಚ್ಚಲುತನವನ್ನ ಅವನು ಹಿರಿಯ ಮಗನಿಗೆ ಕೊಡಬೇಕು ಅಂತಾನೆ ಅವನು ಆ ಒಂದು ನಿರ್ಧಾರದಲ್ಲಿ ಇದ್ನು ಅಂತ ನೋಡ್ತೀವಿ. ಈಗ ಕೆಲವೊಂದು ಮನೆಗಳಲ್ಲಿ ಚಿಕ್ಕ ಮಗು, ಅಥವಾ ಈಗ ಒಂದು ಮನೆಯಲ್ಲಿ 5 ಜನ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ, ತಂದೆ ಅಥವಾ ತಾಯಿ ಯಾರಾದ್ರೂ ಒಬ್ರಿಗೆ ಈ ಕೊನೆ ಮಗು ತುಂಬಾ ಇಷ್ಟ. ಅದಕ್ಕೇನಾದ್ರೂ ಕಾರಣ ಇದೆಯಾ ನಳಿನಾಕ್ಷಿ ಅವರೇ? ನೀವು ನಿಮ್ಮ ಮನೆಯಲ್ಲಿ ಕೊನೆ ಮಗು ಅಲ್ವೇ? ಹೇಳಿ. ಹೌದು ಪಾಸ್ಟ್ರೆ, ಚಿಕ್ಕ ಮಕ್ಕಳು ಅಂತ ಹೇಳುವಾಗ ಸಹಜವಾಗಿ ಪ್ರೀತಿ ಬರುತ್ತೆ. ಇದೇ ಕೊನೆ ಅಲ್ವಾ, ಎಷ್ಟೇ ವಯಸ್ಸಾದರೂ ಕೂಡ ಇದು ನನ್ನ ಕಿರಿಮಗು, ಇದು ನನ್ನ ಕಿರಿಮಗನು ಅನ್ನೋ ಭಾವನೆ ಬರುತ್ತೆ. ಆ ಥರನೂ ಕೂಡ ಇರ್ಬೋದು ಅನಿಸುತ್ತೆ. ತಂದೆಗೆ ಹಿರಿಯ ಮಕ್ಕಳ ಮೇಲೆ ಪ್ರೀತಿ, ಯಾಕೆಂದರೆ ನನ್ನ ಅನಿಸಿಕೆ ಪ್ರಕಾರ ನನ್ನ ನಂತರ ನನ್ನ ಮಗನು ನನ್ನ ಸ್ಥಾನವನ್ನು ತೆಗೆದುಕೊಳ್ತಾ ಇದ್ದೇನೆ, ನಾನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾ ಇದ್ದೇನೆ, ನನ್ನ ಜವಾಬ್ದಾರಿಯನ್ನು ಅವನು ಎಷ್ಟೋ ಹಗುರವನ್ನು ಮಾಡ್ತಾ ಇದ್ದೇನೆ, ನನ್ನ ಭುಜಕ್ಕೆ ಭುಜ
ತಕ್ಕಂಥ ಒಬ್ಬ ಮಗನು ನನಗಿದ್ದಾನೆ ಅನ್ನೋ ಒಂದು ಆ ಕಾರಣದಿಂದ ಆ ತಂದೆಗೆ ಬಹುಶಃ ಹಿರಿ ಮಕ್ಕಳು ಅಂತ ಪ್ರೀತಿ ಇರ್ಬೋದು, ತಾಯಿಗೆ ಇನ್ನು ಇಷ್ಟೇ ಇದು ಕೊನೆ ಮಗು, ಹಾಗಾಗಿ ಕಿರಿ ಮಕ್ಕಳ ಮೇಲೆ ತಾಯಿಗೆ ಬಹುಶಃ ಪ್ರೀತಿ ಇರ್ಬೋದು. ಇದು ನಮ್ಮ ಸಂಸ್ಕೃತಿಯಲ್ಲೂ ಕೂಡ ನಾವು ಇದನ್ನು ನೋಡ್ತಕ್ಕಂಥ ಒಂದು ವಿಷಯ ಕೂಡ ಆಗಿದೆ. ರೆಬೆಕ್ಕಳು ಮಾಡಿದಂಥ ತಂತ್ರ ಏನು? ಅವಳು ಉಪಾಯ ಮಾಡ್ತಾಳೆ, ಯಾವುದಾದ್ರೂ ಸರಿ ಹೇಗಾದರೂ ಸರಿ ನನ್ನ ಕಿರಿ ಮಗನಿಗೆ ಈ ಚೊಚ್ಚಲುತನ ಆಶೀರ್ವಾದ ದಯಪಾಲಿಸ್ಕೊಳ್ಬೇಕು, ಹೇಗಾದರೂ ಮಾಡಿ ಕಿತ್ಕೊಳ್ಬೇಕು ಅಂತ ಒಂದು ಆಸೆ ಇರ್ತದೆ ಅವಳಿಗೆ, ದುರಾಶೆ ಅಂತಲೂ ಇಟ್ಕೋಬೋದು. ಸೊ ಅದಕ್ಕೆ ಈ ಯಾಕೋಬನಿಗೆ ಹೇಳ್ಕೊಡ್ತಾಳೆ, ಈ ರೀತಿ ನೀನು ವೇಷ ಇದು ಕೂದಲು ಬರೋ ಹಾಗೆ ಒಂದು ಪ್ರಾಣಿಯನ್ನು ನೀನು ಕತ್ತರಿಸಿ ಆ ಒಂದು ಚರ್ಮವನ್ನು ನೀನು ಧರಿಸ್ಕೊ, ಆಮೇಲೆ ಆ ತಂದೆ ಮುದುಕನಾಗಿದ್ದಾನೆ ಅಷ್ಟು ಕಾಣೋದಿಲ್ಲ ಹೇಳಿ ಹೋಗಿ ನೀನು ಎಲ್ಲ ಒಳ್ಳೆ ಊಟವನ್ನು ಮಾಡಿ ಕೊಡು, ಆತನ ಆಶೀರ್ವಾದವನ್ನು ಪಡಿ ಅಂತ ಹೇಳಿ ಆತನಿಗೆ ಎಲ್ಲ ಹೇಳ್ಕೊಡ್ತಾಳೆ. ಸೊ ಇದು ಒಂದು ಅವಳ ದುಡುಕಿನ ಒಂದು ಸ್ವಭಾವ ಸಹ. ಈಗ ರೆಬೆಕ್ಕಳ ವಿಚಾರವನ್ನು ನಾವು ತೆಗೆದುಕೊಂಡಾಗ ಸ್ವಂತ ಮಗನಿಗೆ ಕೆಟ್ಟ ವಿಚಾರಗಳನ್ನು ಹೇಳ್ಕೊಡೋದು, ಸ್ವಂತ ತನ್ನ ಗರ್ಭದ ಒಂದು ಫಲಕ್ಕೆ ವಿಷವನ್ನು ಊಟ ಮಾಡಿಸೋ ರೀತಿ ಇದೆ. ಇಬ್ಬರೂ ಅವಳ ಮಕ್ಕಳೇ, ಅವಳು ಹೇಳ್ಕೊಡ್ತಾ ಇದ್ದಾಳೆ, ಈ ರೀತಿ ಮಾಡಪ್ಪ, ಈ ರೀತಿ ಮಾಡು, ಈ ರೀತಿ ಮಾಡು, ಅನ್ಯಾಯ ಮಾಡು, ಮೋಸ ಮಾಡು, ಪ್ರಾಣಿಯನ್ನು ಕತ್ತರಿಸು, ಚರ್ಮವನ್ನು ತೆಗೆದು ಅದ್ರ ಮೇಲೆ ಹಾಕು ಎಂಬತಕ್ಕಂಥದ್ದು ತುಂಬ ಒಂದು ಗಂಭೀರವಾಗಿ ಕಷ್ಟವಾಗಿರ್ತಕ್ಕಂಥ ವಿಚಾರ ಅಲ್ವೇ ನಳಿನಾಕ್ಷಿ ಅವರೇ? ಹೌದು ಪಾಸ್ಟರ್, ಖಂಡಿತವಾಗ್ಲೂ ಕೂಡ ಇದು ಒಂದು ಗಂಭೀರವಾದ ವಿಷಯನೇ. ಅದಕ್ಕೆ ತಕ್ಕ ಫಲವನ್ನು ಅವಳು ಅನುಭವಿಸಿದ್ಲು. ಗಾದೆ ಹೇಳ್ತಾ ಇದೆ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅಂತ ಹೇಳಿ. ಇವಳು ಮಗನಿಗೆ ಆ ಒಂದು ವಿಚಾರವನ್ನು, ಇದು ಅವಳು ಬಲಹೀನತೆ ಆಗಿದ್ರು ಕೂಡ ಅವಳು ಸರಿಯಾದ ರೀತಿ ಆಲೋಚನೆ ಮಾಡಲಿಲ್ಲ. ಅದ್ರ ಕೊನೆಯಲ್ಲಿ ಏನಾಗಿದೆ ಅಂತ ಇವಾಗ ನಿಮಗೆ ಗೊತ್ತಿದೆ. ಜೀವಮಾನ ಪರ್ಯಂತ ಅವಳು ಮತ್ತೆ ತನ್ನ ಮಗನನ್ನು ನೋಡಲಿಲ್ಲ. 20 ವರ್ಷದ ನಂತರ ಬಂಜೆ ಆದಳು. ಬಂಜೆ ಆಗಿದ ನಂತರ ದೇವರು ಮಗನನ್ನು ಕೊಟ್ಟಳು. ಮಗನನ್ನು ಹತ್ತಿರದಲ್ಲೇ ಇಟ್ಟುಕೊಂಡು ಮಗನನ್ನು ನೋಡಿ ಅವನನ್ನು ಬೆಳೆಸೋ ಒಂದು ಭಾಗ್ಯವನ್ನು ಇವಳು ಕಳ್ಕೊಳ್ಳು. ಇವಳು ಮಾಡಿದ ತಪ್ಪಿಗೆ ಇವಳು ಜೀವನ ಪರ್ಯಂತ ಮಗನನ್ನು ಕಾಣದೇ ಇರತಕ್ಕಂಥ ಒಂದು ಶಿಕ್ಷೆಯನ್ನು ಇವಳು ಅನುಭವಿಸಬೇಕಾಗಿರ್ತಕ್ಕಂಥ ಒಂದು ದುಃಖಕರ ಸನ್ನಿವೇಶಕ್ಕೆ ಇವಳು ಒಳಗಾದ್ಲು. ಈಗ ರೆಬೆಕ್ಕಳ ವಿಚಾರವಾಗಿ ನಾವು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೇವೆ. ಈಗ ರೆಬೆಕ್ಕಳು ಎಂಬತಕ್ಕಂಥ ಒಂದು ಪದ ಅಥವಾ ರೆಬೆಕಾ ಅಂತ ನಿಮ್ಮ ಮನಸ್ಸಿಗೆ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಬರ್ತಕ್ಕಂಥ ಒಂದು ಪದ ಯಾವುದು? ಆಕೆಯ ಒಂದು ಬಲಹೀನತೆ ಅದೇನಂದ್ರೆ ಭೇದ ಭಾವವನ್ನ ಸ್ವಲ್ಪ ತೋರಿಸ್ತಾಳೆ ಅಂತ ನೋಡಿ. ರೆಬೆಕಾ ಅಂದ್ರೆ ನಿಮ್ಮ ಪ್ರಕಾರ ಭೇದ ಭಾವ, ನಿಮ್ಮ ಪ್ರಕಾರ ನಳಿನಾಕ್ಷಿ ಅವರೇ? ಅವಳು ಒಂದು ತಾರತಮ್ಯವನ್ನ ಮಾಡಿದ್ಲು. ಒಂದು ತಾರತಮ್ಯಕ್ಕೆ ಒಂದು ಸಂಕೇತ ರೆಬೆಕಾ ಅಂತ ಹೇಳ್ಬೋದು. ಸೊ ರೆಬೆಕ್ಕಳ ಜೀವನದಲ್ಲಿ ನಾವು ಕಲಿತಕ್ಕಂಥದ್ದು ಏನಂದ್ರೆ, 2 ಮಕ್ಕಳು ನೀವು ಹೇಳಿದ ರೀತಿಯಲ್ಲಿ ನಮ್ಮ ಕಣ್ಣುಗಳಾಗಿರ್ಬೇಕು. ನನಗೆ ಎಡಗಣ್ಣು ಬೇಡ ಬಲಗಣ್ಣು ಬೇಕು, ಅಥವಾ ಬಲಗಣ್ಣು ಬೇಡ ಎಡಗಣ್ಣು ಬೇಕು ಎಂಬತಕ್ಕಂಥ ಒಂದು ನಿರ್ಧಾರವನ್ನು ನಾವು ಮಾಡಬಾರ್ದು. ತಂದೆ ತಾಯಂದರು, ಪೋಷಕರು, ದೇವರು ಹೆಂಗೆ ನಮ್ಮ ಎಲ್ಲರನ್ನೂ ಸಮವಾಗಿ ಪ್ರೀತಿ ಮಾಡ್ತಾನೋ ನಾವು ಕೂಡ ಅದೇ ರೀತಿಯಾಗಿ ಹೆಣ್ಣು ಹೆಚ್ಚಲ್ಲ ಗಂಡು ಹೆಚ್ಚಲ್ಲ, ಅಥವಾ ಹೆಣ್ಣು ಕಡಿಮೆ ಅಲ್ಲ ಗಂಡು ಹೆಚ್ಚಲ್ಲ, ಈ ರೀತಿಯಾದ ಭಾವನೆ ನಮ್ಮಲ್ಲಿ ಬರಬಾರ್ದು. ನಾವು ಎಲ್ಲರನ್ನ ಸಮವಾಗಿ ನೋಡಬೇಕು ಎಂಬತಕ್ಕಂಥ ಒಂದು ವಿಷಯವನ್ನು ನಾವು ಕಲ್ತಿದ್ದೇವೆ. ತುಂಬ ವಂದನೆಗಳು ನಮ್ಮ ಕೇಂದ್ರಕ್ಕೆ ಬಂದು ನಿಮ್ಮ ಮಾಹಿತಿಯನ್ನು ನೀಡಿದ್ದಕ್ಕಾಗಿ. ಪ್ರಿಯ ವೀಕ್ಷಕರೇ, ರೆಬೆಕ್ಕಳು ಎಂಬತಕ್ಕಂಥ ಒಂದು ಹೆಸರನ್ನು ನೋಡಿದಾಗ ತಾರತಮ್ಯ, ಪಾರ್ಶಾಲಿಟಿ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಕೆಲವರಿಗೆ ಗಂಡು ಮಕ್ಕಳು ಇಷ್ಟ, ಹೆಣ್ಣು ಮಕ್ಕಳು ಇಷ್ಟ ಇಲ್ಲ, ಹೆಣ್ಣು ಮಕ್ಕಳು ಇಷ್ಟ, ಗಂಡು ಮಕ್ಕಳು ಇಷ್ಟ ಇಲ್ಲ. ಆದರೆ ದೇವರು ನಮಗೆ ಮಕ್ಕಳು ಕೊಟ್ಟಿರೋದು ಅವರನ್ನು ನಾವು ಸಮವಾಗಿ ಪ್ರೀತಿಸಲು ಅಂತ. ರೆಬೆಕ್ಕಳು ಮಾಡಿರ್ತಕ್ಕಂಥ ತಪ್ಪನ್ನು ನೀವು ಮಾಡ್ತಾ ಇದ್ದೀರಾ, ತಿದ್ಕೊಳ್ಳಿ. ಅದೇ ತಾನೇ ನಾವು ಅವ್ರ ಹತ್ರ ನಾವು ಕಲ್ತ್ಕೊಂಡಿರ್ತಕ್ಕಂಥ ನೀತಿ ಪಾಠ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.